ಇವತ್ತಿನ ವಿಡಿಯೋನಲ್ಲಿ ನಿಮಗೆ ಸ್ಪೈಸಿ ಆ್ಯಂಡ್ ಯಮ್ಮಿ ಆಗಿರೋ ಪನ್ನೀರ್ ಕೀಮಾ ಹೆಂಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ. ಈ ರೆಸಿಪಿ ಸ್ಪೆಷಾಲಿಟಿ ಏನಂದರೆ ಕಲ್ಲಲ್ಲೇ ಜಜ್ಕೋಬೇಕು. ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, 2 ಟೊಮ್ಯಾಟೊ ನಾನು ತೋರಿಸ್ಕೊಟ್ಟಿರೋ ಥರ ಚೆನ್ನಾಗಿ ಜಜ್ಕೊಳ್ಳಿ. ಒಂದು ಪ್ಯಾನಲ್ಲಿ ಆಯಿಲ್ ಹಾಕಿದ್ಮೇಲೆ ಸ್ವಲ್ಪ ಬಟರ್, ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಆನಿಯನ್, 1-2 ಟೊಮ್ಯಾಟೊ ಮತ್ತು ಇಲ್ಲಿ ಸಾಲ್ಟ್ ಹಾಕಿ 2 ಮಿನಿಟ್ಸ್ ಆದಮೇಲೆ ಜಜ್ಜಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಒಂದು 3 ನಿಮಿಷ ಫ್ರೈ ಮಾಡ್ಕೋಬೇಕು, ಹಸೆ ವಾಸನೆ ಎಲ್ಲ ಹೋಗೋವರೆಗೂ. ಅದು ಹಾಕ್ತಾ ಇರುವಾಗ ನಾವು ಸೆಪ್ರೇಟಾಗಿ ಒಂದು ಕಪ್ಪಲ್ಲಿ ಒಂದು ಸ್ಪೂನ್ ಕಡಲೆ ಹಿಟ್ಟು, ಅದಕ್ಕೆ ಕಸ್ತೂರಿ ಮೇಥಿ, ರೆಡ್ ಚಿಲ್ಲಿ ಪೌಡರ್, ಅರ್ಶಿಣದ ಪುಡಿ, ಆಮ್ಚೂರ್ ಪೌಡರ್, ಸ್ವಲ್ಪ ಮೆಣಸು ಪುಡಿ, ಜೀರಿಗೆ ಪುಡಿ, ಚಾಟ್ ಮಸಾಲ, ಸ್ವಲ್ಪ ಗರಂ ಮಸಾಲ ಪೌಡರ್ ಮಾಡಿಕೊಂಡು ಒಂದು ಸೆಪ್ರೇಟಾಗಿ ಒಂದು ಪೇಸ್ಟ್ ಮಾಡಿಟ್ಕೋಬೇಕು. ಅದನ್ನು ಹಾಕಿ ಒಂದು 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗಬೇಕು. ತೆಗೆದ ತಕ್ಷಣ ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ ಹಾಲು ಹಾಕ್ಬಿಡಿ. ಹಾಲು ಹಾಕಿ ಕಲಿಸ್ತಾ ಗ್ರೇಟ್ ಮಾಡ್ಕೊಂಡಿರೋ ಪನ್ನೀರ್ ಹಾಕ್ಬಿಟ್ರೆ ಯೋರ್ ಡಿಶ್ ಇಸ್ ರೆಡಿ. ಲಾಸ್ಟಲ್ಲಿ ಸಾಲ್ಟ್ ಅಥವಾ ಚಿಲ್ಲಿ ಪೌಡರ್ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಚೆಕ್ ಮಾಡಿ ಹಾಕ್ಕೊಳ್ಳಿ. ಒಳ್ಳೆ ಪನ್ನೀರ್ ಕೀಮಾ ಇಸ್ ರೆಡಿ. ಯು ಕ್ಯಾನ್ ಹ್ಯಾವ್ ಇಟ್ ವಿತ್ ಚಪಾತಿ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ.